ನೋಡಿ, ಒಂದು ಹೇಳ್ತೀನಿ, ಇವತ್ತು ಎಲ್ಲರೂ ಕೂಡ ಇಡೀ ವಿಶ್ವ ಮತ್ತು ಯಾರು ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರು ಎಲ್ಲರೂ ಕೂಡ ಈ ಪಹಲ್ಗಾಮ್ನಾಗ ಆಗಿದಂಥ ಏನು ನಿರಪರಾಧಿಗಳ ಮೇಲೆ, ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು, ಟೆರರಿಸ್ಟು ಅವ್ರನ್ನ ಹತ್ತಿಕ್ಕೆ ಕೊಂದಿದ್ದಾರೆ. ಅದು ಅತ್ಯಂತ ಒಂದು ಹೀನಾಯ ಕೃತಿ ಮತ್ತು ಹೇಡಿತನದ ಕೃತಿ. ಅದು ಎಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ. ಇವ್ರನ್ನ ನಾವು ಇವತ್ತು ದಿವಸ ಹುಡುಕ್ಯಾಡಿ ಅವ್ರನ್ನ ತೆಗೆದು ಅವ್ರನ್ನ ಗುಡ್ಡಿಟ್ಟು ಕೊಲ್ಲಬೇಕು. ಅವ್ರನ್ನ ಇದಾಗ ಎರಡು ಮಾತು ಇಲ್ಲ. ನಾನು ಅವತ್ತು ಕೂಡ ಅದೇ ಹೇಳಿದ್ರೆ, ಹುಡುಕ್ಯಾಡಿ ಅವ್ರನ್ನ ತಂದು ಮತ್ತು ಪಾಕಿಸ್ತಾನದಿಂದ ಏನಿದೆ, ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲೆಗುಂಪು ಮಾಡಬೇಕು. ಪಾಕಿಸ್ತಾನಕ್ಕೆ ಯಾರೂ ಕೂಡ ಒಂದು ಸಂಬಂಧವನ್ನು, ಎಲ್ಲ ರಾಷ್ಟ್ರಗಳು ಸಂಬಂಧವನ್ನು ಕಡಿದುಕೊಳ್ಬೇಕು. ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥದ್ದು ನಿಲ್ಲಬೇಕು. ಮತ್ತು ಇದು ಒಂದು ಭಾಗ. ಇಲ್ಲಿ ನಾವು ಅನೇಕರು ಇವತ್ತು ದಿವಸ ಇಸ್ಲಾಂನಲ್ಲಿ, ಅಲ್ಲಿಯ ಪಹಲ್ಗಾಮ್ನಲ್ಲೇ ಕೂಡ ಒಂದು ದಿವಸ ಅಲ್ಲಿ ಕಾಶ್ಮೀರದಾಗ ಹೇಳಿದ್ರು, ಇಸ್ಲಾಂನಲ್ಲಿ ಇಂಥ ಕೃತ್ಯಗಳಿಗೆ ಅವಕಾಶ ಇಲ್ಲ, ಅದು ಮಾನವೀಯತೆ ಅನ್ನೋದು ಮಾಡುವಂಥದ್ದು ಅಂತೇಳಿ ನಿರಪರಾಧಿಗಳನ್ನ ಇದು ಮಾಡುವಂಥದ್ದು ಕೂಡ ಇಸ್ಲಾಂನಲ್ಲಿ ಇಲ್ಲ ಇವತ್ತು ದಿವಸ. ಮತ್ತು ಅಲ್ಲಿ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ್ದಾರೆ, ಸಹಾಯಕ್ಕೆ ಬಂದಿದ್ದಾರೆ. ಮತ್ತು ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತು ಅಂದರೆ ಇವತ್ತು ದಿವಸ ವ್ಯಾಪಾರ ಅಭಿವೃದ್ಧಿ ಆಗ್ತಾಯಿತ್ತು. ನಾನು ಒಬ್ಬರು ಹೇಳಿದರು, ಸುಮಾರು 20,000 ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಟೂರಿಸಮ್ ಇದರಿಂದ ಅಂತೇಳಿ. ಇದನ್ನು ಇವರು ಬಂದು ಹಾಳು ಮಾಡಿದ್ದಾರೆ. ಇದಕ್ಕೆ ಯಾರೂ ಕಾಶ್ಮೀರದಲ್ಲಿನೂ ಕೂಡ ಇದಕ್ಕೆ ಯಾರ್ದು ಬೆಂಬಲ ಇಲ್ಲ. ಇಲ್ಲಿ ನಿನ್ನೆ ಪಾಪ ನಿಮ್ಮ CM ಅವರು ಕೂಡ ಪಾಪ ಕಣ್ಣೀರು ಹಾಕಿದ್ದಾರೆ. ನಾನು ಇದನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲಪ್ಪ ಅಂತ ಹೇಳ್ತಾ ದಿವಸ ತಮ್ಮ ತಪ್ಪೊಪ್ಪಿಗೆಯನ್ನು ದಿವಸ ಮಾಡ್ಕೊಂಡಿದ್ದಾರೆ. ಭಾಳ ದೊಡ್ಡದು ದಿವಸ. ಮತ್ತು ಇದನ್ನು ನಾನು ರಾಜ್ಯ ರಚನೆಗೆ ನಾನು ಈ ಅವಕಾಶವನ್ನು ನಾನು ಬಳಸ್ಕೊಳ್ಳೋದಿಲ್ಲ ಅಂತ, ಅರ್ಥ ಹಿನಾಯ ಇದಕ್ಕೆ ನಾನು ಹೋಗೋದಿಲ್ಲ, ಕೆಳಮಟ್ಟಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿನೂ ಕೂಡ ವಾತಾವರಣ, ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲರೂ ಕೂಡ ಅವರೆಲ್ಲರೂ ಭಾರತದ ಜೊತೆಗಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದರೆ ಇವತ್ತು ದಿವಸ ಅಲ್ಲಿ ಶಾಂತಿ ನೆಲೆಸಬೇಕು, ಪ್ರವಾಸೋದ್ಯಮ ನೆಲೆಸಬೇಕು, ಎಲ್ಲರೂ ಒಂದು ಸಹಬಾಳ್ವೆಯನ್ನು ಮಾಡಬೇಕು, ಅಭಿವೃದ್ಧಿ ಹೊಂದಬೇಕು ಅಂಥೇಳಿ ಇವತ್ತು ಕಾಶ್ಮೀರದ ಜನತೆ, ಇವತ್ತು ಹಿಂದೂಗಳು, ಮುಸಲ್ಮಾನರು, ಎಲ್ಲ ವರ್ಗದ ಜನರು ಕೂಡ ಇವತ್ತು ದಿವಸ ಅಲ್ಲಿ ಅದನ್ನು ಆಶೆ ಪಟ್ಟಿದ್ದಾರೆ. ಅವರೆಲ್ಲವನ್ನ ಇವತ್ತು ದಿವಸ ಇದು ಆದಮೇಲೆ ಆ ಟೂರಿಸಮ್ ಡೆವಲಪ್ಮೆಂಟ್ ಆಗೋದು, ಎಂಪ್ಲಾಯ್ಮೆಂಟು, ಇದು ಬಹುಶಃ ಇದು ಈ ಉಗ್ರರಿಗೆ ಇದನ್ನು ಡಿಸ್ಟರ್ಬ್ ಮಾಡಬೇಕು, ಈ ಟೂರಿಸಮನ್ನು ಡಿಸ್ಟರ್ಬ್ ಮಾಡಬೇಕು, ಎಕನಾಮಿಯನ್ನು ಡಿಸ್ಟರ್ಬ್ ಮಾಡಬೇಕು, ಮತ್ತು ಅವರು ಅಡ್ಡದಾರಿ ಹಿಡಿಬೇಕು ಜನ, ಆ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥದ್ದು. ಹೀಗಾಗಿ ಇದನ್ನು ಎಲ್ಲರೂ ತೀವ್ರತರವಾಗಿ ಎಲ್ಲ ಜಾತಿ ಧರ್ಮದವರು ಇದನ್ನು ಖಂಡನೆ ಮಾಡ್ತಿದ್ದಾರೆ. ಮತ್ತು ಅಲ್ಲಿಯ ಮುಸ್ಲಿಮ ಉಲೇಮಾ ಏನು ದೊಡ್ಡ ಒಂದು ಸಂಸ್ಥೆ ಇದೆ, ಅದನ್ನು ಕೂಡ ಖಂಡನೆ ಮಾಡಿದ್ದಾರೆ. ಎಲ್ಲ ಇದನ್ನು ಖಂಡನೆ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ಎಲ್ಲರೂ ನೆರವಿಗೆ ಬಂದಿದ್ದಾರೆ, ಮುಸ್ಲಿಮರು ಎಲ್ಲರೂ ಕೂಡ ಅದನ್ನು ನೆರವಿಗೆ ಬಂದಿದ್ದಾರೆ. ಅನೇಕರು ರಕ್ಷಣೆ ಮಾಡುವ ಜೀವನ ಕಳ್ಕೊಂಡಿದ್ದಾರೆ ರಕ್ಷಣೆ ಮಾಡ್ಕೊಂತ. ಸೊ ಹೀಗಾಗಿ ಇವತ್ತು ಕಾಶ್ಮೀರ ಅದು ಅವಿಭಾಜ್ಯ ಭಾರತ ದೇಶದ ಇದು. ಅದಕ್ಕೆ ಜನತೆ ಎಲ್ಲರೂ ಕೂಡ ಭಾರತೀಯರು, ಅವರು ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳು ಇರ್ಬೋದು, ಭಾರತದ ಜೊತೆಗಿದ್ದಾರೆ. ಈ ಪಾಕಿಸ್ತಾನದ ಈ ಉಗ್ರವಾದವನ್ನು ಇವತ್ತು ದಿವಸ ಅವರೆಲ್ಲರೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತದೆ. ಇವತ್ತು ದಿವಸ ನಾನು ಏನೋ ಒಂದು ಹೇಳುವಂಥ, ನಾವು ಇವತ್ತು ದಿವಸ ಹೇಳ್ತೇನೆ, ಇವತ್ತು ಎಲ್ಲ ವಿಶ್ವದ ಎಲ್ಲ ರಾಜ್ಯಗಳನ್ನ ಇವತ್ತು ನಾನು ನೋಡ್ತಾ ಇದ್ದೆ. ಇವತ್ತು ಚೈನಾದವರು ಏರ್ಫೋರ್ಸನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ವಿಮಾನಗಳನ್ನು ಕೊಡ್ತಿದ್ದಾರೆ. ಇವೆಲ್ಲನೂ ಕೂಡ ಅವರೆಲ್ಲರಿಗೂ ಕೂಡ ಪರ್ವಟ್ ಮಾಡಿಕೊಡ್ಬೇಕು. ನಾವು ರಾಜತಾಂತ್ರಿಕ ನೋಡಿಸ್ಕೊಂಡು ಈ ರೀತಿ ನಾಳೆ ಅವ್ರ ದೇಶದಲ್ಲಿ ಆದರೆ ನಿರಪರಾಧಿಗಳ ಮೇಲೆ ಅವ್ರ ಮೇಲೆ ಇದು ಆದರೆ ಈ ಟೆರರಿಸಮನ್ನು ಹತ್ತಿಕ್ಬೇಕು. ಇದಕ್ಕೆ ಅಮೇರಿಕಾನು ನಮಗೆ ನಮ್ಮ ಜೊತೆಗೆ ಇರಬೇಕು, ಯುರೋಪಿಯನ್ ರಾಷ್ಟ್ರಗಳು ನಮ್ಮ ಜೊತೆಗೆ ಇರಬೇಕು, ಆಮೇಲೆ ಇವತ್ತು ದಿವಸ ಚೈನಾನೂ ಕೂಡ ಇರಬೇಕು. ಎಲ್ಲ ರಾಷ್ಟ್ರಗಳು ಮತ್ತು ಭಾರತದ ಸುತ್ತಮುತ್ತ ಇರುವಂಥ ಎಲ್ಲ ದೇಶಗಳೇನಿದ್ದಾವೆ ಆ ಎಲ್ಲ ದೇಶಗಳು ಇವತ್ತು ದಿವಸ ಪರಸ್ಪರ ನಾವು ಈ ಟೆರರಿಸಮನ್ನು ಅವ್ರಿಗಾದಾಗ ನಾವು ಅದನ್ನು ಅವ್ರ ನೆರವಿಗೆ ನಾವು ಬರಬೇಕು. ಈ ರೀತಿ ಇವತ್ತು ದಿವಸ ಆಗಿ ಇವತ್ತು ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ. ಅದು ಅವರಲ್ಲಿ ಏನೂ ಇಲ್ಲ. ಇವತ್ತು ಅವ್ರಿಗೆ ಬೇರೆ ಕೆಲಸನೂ ಇಲ್ಲ, ಹೊರಗಿಂಥ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಮುಂದಡಿದ್ದಾರೆ. ಬಹುಶಃ ಯಾರೂ ಕೂಡ ಅದನ್ನು ಒಪ್ಪೋದಿಲ್ಲ. ಅವ್ರ ರಾಷ್ಟ್ರದಲ್ಲೇ ಅವ್ರ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅನೇಕರು ಜನ ಇವತ್ತು ದಿವಸ ಸೇನೆಯನ್ನು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ಅನೇಕರು ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಹೇಯ ಕೃತ್ಯ, ಅದೊಂದು ಹೇಡಿತನದ ಕೃತ್ಯ ನಿರಪರಾಧಿಗಳ ಮೇಲೆ, ಪಾಪ ಟೂರಿಸಮ್ ಮೇಲೆ. ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ನಾವು ಅಲ್ಲಿ ಎಲ್ಲ ಸಂಪೂರ್ಣವಾದಂಥ ಫೋರ್ಸಸನ್ನು ವಿಡ್ರಾ ಮಾಡಿದ್ದೀವಿ, ಸೈನ್ಯವನ್ನು ವಿಡ್ರಾ ಮಾಡ್ಕೊಂಡಿದ್ದೀವಿ. ಅದರ ಒಂದು ದುರುಪಯೋಗವನ್ನು ಪಡ್ಕೊಂಡಿದ್ದಾರೆ. ನಾನು ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಬಯಸೋದಿಲ್ಲ. ಆದರೆ ಇವತ್ತು ದಿವಸ ಒಂದು ಸೂಕ್ತವಾದಂಥ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ವ್ಯವಸ್ಥೆ ಅಡಿಕ್ವೇಟ್ ಆಗಿ ಇವತ್ತು ದಿವಸ ಅದನ್ನು ಅಲ್ಲಿ ಸೈನ್ಯ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಅಲ್ಲಿ ಏನೂ ಕೂಡ ಇವತ್ತು ದಿವಸ ಇದು ಇದ್ದಾಗ ಈ ರೀತಿಯನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ.
ಅಲ್ಲಿ ಎಲ್ಲನೂ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಇವತ್ತು ದಿವಸ ಸೈನ್ಯವನ್ನು ತಕ್ಕ ಮಟ್ಟಿಗೆ ಇವತ್ತು ದಿವಸ ಪೊಲೀಸರನ್ನ ಇವತ್ತು ದಿವಸ ಅಲ್ಲೆಲ್ಲ ಕಡೆಯೂ ಕೂಡ ಅದು ಮಾಡಬೇಕು. ಮತ್ತು ಟೂರಿಸಮ್ ಇವತ್ತು ದಿವಸ ಮತ್ತೆ ಅದನ್ನು ಬೆಳವಣಿಗೆ ಆಗಬೇಕು, ಮತ್ತು ನಾರ್ಮಲ್ ಸಿಕ್ಸ್ ಬರಬೇಕು. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಟಿ ವಿಯಲ್ಲಿ, ನಮ್ಮ ಅತುಲ್ ತಿವಾರಿ ನಮ್ಮ ಹಿಂದಿಯಲ್ಲಿ ಆ್ಯಕ್ಟ್ರು ಶ್ರೇಷ್ಠ ಇದರಿಂದ ಬಂದಂಥವನು, ಅವರು ಅಲ್ಲಿ ಹೋಗಿದ್ದಾರೆ, ಪಾಲ್ಗಾಮ್ಗೆ ಹೋಗಿದ್ದಾರೆ. ಶೇರ್ ಮಾಡ್ತಾರೆ, ಬಂದಿರ್ಬೇಕು ಇರ್ಬೇಕು ನಿಮ್ಮ ಹತ್ರ. ಹೋಗಿ ಅತುಲ್ ತಿವಾರಿ ಅಲ್ಲ, ಅವರು ಹೋಗಿ ಇವತ್ತೊಂದು ದಿವಸ ಅಲ್ಲಿ ಹೋಗಿ ಮತ್ತೆ ಅದನ್ನೊಂದು ಕಾಶ್ಮೀರ ನಮ್ಮದು ನಮ್ಮ ಇದು ಅಂಥೇಳಿ ಇದು ಮಾಡಿದ್ದಾರೆ. ಅದಕ್ಕೆ ಭಾಳಷ್ಟು ಪ್ರೋತ್ಸಾಹ ಬಂದಿದೆ, ಭಾಳಷ್ಟು ಜನಕ್ಕೆ ಅದಕ್ಕೆ ಇದು ಆಗಿದೆ. ಮತ್ತೆ ಸಹಜ ಸ್ಥಿತಿಗೆ ಬರಬೇಕು. ಮತ್ತು ಅದು ನಮ್ಮ ಕಾಶ್ಮೀರ ನಮ್ಮ ಭಾರತ ದೇಶದ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಅದನ್ನು ಅಭಿವೃದ್ಧಿ ಆಗಲಿಕ್ಕೆ ಮತ್ತೆ ಟೂರಿಸಮ್ ಇವತ್ತು ಸಹ ಅಭಿವೃದ್ಧಿ ಬರಬೇಕು. ನಾವು ಎಲ್ಲರೂ ಕೂಡ ಅವ್ರಿಗೆ ಯಾರು ಪಾಪ ಜೀವವನ್ನು ಕಳೆದಾರೆ ಅವ್ರಿಗೆ ನಾವು ಸಂತಾಪವನ್ನು ಸಲ್ಲಿಸೋ ಮೂಲಕ ಅವ್ರಿಗೆ ಧೈರ್ಯ ತರಬೇಕು. ಮತ್ತು ಇದರಿಂದ ನಾವು ವಿಚಲಿತರಾಗಿ ನಾವು ಇದಾಗೋದಿಲ್ಲ. ಏನು ಅತುಲ್ ತಿವಾರಿ ಅವರು ಹೇಳಿದಾಗೆ ಇವತ್ತು ದಿವಸ ನಾವು ಕಾಶ್ಮೀರಕ್ಕೆ ನಾವು ಹೋಗಬೇಕು. ಕೇಂದ್ರ ಸರ್ಕಾರ ಸೂಕ್ತವಾದಂಥ ರಕ್ಷಣೆಯನ್ನು ಎಲ್ಲರಿಗೂ ಪ್ರವಾಸಿಗರಿಗೆ ಕೊಡಬೇಕು. ಬೊಮ್ರಾಂಗ್ ಆಗಬಾರ್ದು. ಆದರೆ ಇದನ್ನು ಅವ್ರ ಮೇಲೆ ಇದು ಹಿಂದೆ ಇಂದಿರಾ ಗಾಂಧಿ ಅವರು ಯಾವ ರೀತಿ ಮಾಡಿದರು ಆ ರೀತಿ ನರೇಂದ್ರ ಮೋದಿಯವರು ಕೂಡ ಎಲ್ಲ ವಿಶ್ವಾಸ ಇಟ್ಟುಕೊಂಡು ಎಲ್ಲ ಆಯಾಮಗಳು ಇಟ್ಕೊಂಡು ನಮ್ಮ ದೇಶಕ್ಕೇನು ಹಾನಿ ಆಗಬಾರ್ದು, ನಮ್ಮ ಜನರಿಗೇನು ಹಾನಿ ಆಗಬಾರ್ದು, ಆ ರೀತಿ ಇವತ್ತು ದಿವಸ ಅವ್ರ ಮೇಲೆ ಸ್ಟ್ರೈಕ್ ಆಗಲೇಬೇಕು. ಇದಕ್ಕೆ ಬಾಲಾಕೋಟ್ ಆಗಿದೆ, ಇದು ಆಗಿದೆ, ಅವೆಲ್ಲ ಆಗಿರೋ ಸ್ಟ್ರೈಕ್ಸ್ ಅನೇಕ ಆಗಿದಾವೆ. ಮತ್ತು ಇದು ಮೊದಲೇ ಬಾರಿ ಅಲ್ಲ, ಇದು ಮುಂಬೈನಲ್ಲಿ ದಾಳಿ ಮಾಡಿದರು ಈ ಹೇಡಿ ಕೃತ್ಯನ, ಅಮೆರಿಕಾದಲ್ಲೂ ಕೂಡ ಮಾಡಿದರು, ಮನೆ ಪುಲ್ವಾಮಾ ಮಾಡಿದರು. ಇವ್ರಿಗೆ ಈ ಪಾಕಿಸ್ತಾನ ತಕ್ಕ ಒಂದು ಶಾಸ್ತಿಯನ್ನು ಕೊಡಬೇಕು. ಇಂದಲೇ ನಾವು ಯುದ್ಧಕ್ಕೆ ತಯಾರಿ ಆಗಲೇಬೇಕು, ನಾವು ಯುದ್ಧ ಮಾಡಲೇಬೇಕು. ಆದರೆ ನಾವು ಭಾಳಷ್ಟು ಎಚ್ಚರಿಕೆಯಿಂದ, ಭಾಳಷ್ಟು ಶಿಸ್ತಿನಿಂದ, ಭಾಳಷ್ಟು ಪರಿಣಾಮಕಾರಿಯಾಗಿ ನಾವು ಎಲ್ಲ ಆಯಾಮಗಳನ್ನ ಇದು ಮಾಡಿಕೊಂಡು ಅವ್ರನ್ನ ಸದೆ ಬಿಡಬೇಕು. ಅದೇ ಅದನ್ನೇ ಕೇಳಿರ್ತದಲ್ಲ, ನಾನು ಅದೇ ಹೇಳ್ತೀನಿ. ಅದಕ್ಕೆ ನಾವು ಕಾಶಿಯಸ್ ಆಗಬೇಕು. ಅದನ್ನೆಲ್ಲನೂ ಕೂಡ ಪ್ರಿಕಾಷನರಿ ಏನೇನು ನಾವು ತೆಗೆದುಕೊಂಡು ಮಾಡಬೇಕು. ಅವ್ರು ಅದೇ ಹಂಚಿಕೆ ಆಗ್ತಾರೆ, ಅಣುಬಾಂಬ್ ಹಂಚಿಕೆ ಆಗ್ತಾರೆ ಏನ್ರಿ. ಅದೇ ಅಣುಬಾಂಬವನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಭಾರತಕ್ಕೆ ಶಕ್ತಿ ಇದೆ. ಅದೆಲ್ಲವನ್ನ ವಿಚಾರ ಮಾಡ್ಕೊಂಡು ಮಾಡಬೇಕು. ನಾ ಇದನ್ನ ಬಹಿರಂಗವಾಗಿ ಮಾತಾಡುವಂಥದ್ದಲ್ಲ, ಇದು ನಾವು ಮಾತಾಡುವಂಥದ್ದಲ್ಲ, ನೀವು ಮಾತಾಡುವಂಥದ್ದಲ್ಲ ಅಷ್ಟೇ. ಒಟ್ಟು ಪಾಕಿಸ್ತಾನನ ಸದೆ ಬಿಡಬೇಕು. ಇಂದಿರಾ ಗಾಂಧಿ ಅವರು ಹೇಗೆ ಕ್ರಮ ಕೈಗೊಂಡಿದ್ರು ಹಿಂದೆ, ಆ ರೀತಿ ಒಂದು ದಿಟ್ಟ ಕ್ರಮ ಮೋದಿಯವರಿಂದ ಆಗಬೇಕು, ಕೇಂದ್ರ ಸರ್ಕಾರದಿಂದ ಆಗಬೇಕು. ಅದಕ್ಕೆ ನಮ್ಮ ನಾವು 140 ಕೋಟಿ ಜನ ಇವತ್ತು ಪ್ರಧಾನಮಂತ್ರಿಯವ್ರ ಜೊತೆಗೆ, ಕೇಂದ್ರ ಸರ್ಕಾರ ಜೊತೆ ಇದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಜೊತೆಗೆ ಇದ್ದಾರೆ. ಆರೋ ಸಿದ್ದರಾಮಯ್ಯನವ್ರು ಹೇಳುವಂಥ ಅರ್ಥ ಬೇರೆ, ನೀವು ತಿಳ್ಕೊಳ್ಳೋಂಥದ್ದು ಅರ್ಥ ಬೇರೆ. ಇದಕ್ಕೆ ಸಾಮಾನ್ಯ ಜನರಿಗೆ ಗೊತ್ತಿದೆ. ಅಲ್ಲಿ ಗಲಾಟೆ ಆಯ್ತು ರೀ, ಸುಮ್ಮನೆ ಒಂದು ಸಣ್ಣ ಇನ್ಸಿಡೆಂಟ್ ಗಲಾಟೆ ಆಯಿತು. ಗಲಾಟೆ ಯಾವ್ದು ಒಂದು ಬರೀ ಇದು ಮಾಡಿದಾರೆ, ಅವ್ರು ಹೆಂಗೆ ಒಳಗಡೆ ಹೆಂಗೆ ಬಂದರು ಅಂತ ಯಾರೋ ಒಂದು ಕಾರ್ಯಕ್ರಮ ಬಿಡಿದಾಗ ಹಂಗೆ ಬರುತ್ತಪ್ಪ. ಹಾಗೆ ನಾವು ಡಿಸ್ಟರ್ಬ್ ಮಾಡ್ತೀವಪ್ಪ. ನಾವು BJP ಕಾರ್ಯಕ್ರಮ ಮಾಡ್ಕೊಂಡು ರಾಜ್ಯ ತುಂಬ ಕಾಂಗ್ರೆಸ್ನವ್ರು ನಾವು ಒಳಗಡೆ ಹೋಗಿ ಗಲಾಟೆ ಮಾಡ್ತೀವಿ, ಕಾರ್ಯಕ್ರಮ ಮಾಡೋಕ್ಕೆ ಬಿಡಲ್ಲ. ನಮ್ಮದು ಸರ್ಕಾರ ಇದೆ, ನಾವು ಬೇಕಾದ್ರೆ ಮಾಡ್ಬೋದು. ಹೆಣ್ಮಕ್ಳು ಕಳಿಸಿ ಅಲ್ಲಿ ಗಲಾಟೆ ಮಾಡಿಸುವಂಥದ್ದು ಏನಿದೆ ಅಲ್ಲಿ? ಅದಕ್ಕೆ ಅವರು ಯಾರೋ SP ಅಂತೇಳಿ ಕೇಳಿ ಒಬ್ಬರು ಇದು ಮಾಡಿದ್ರು, ಕೈ ಮಾಡಿದ್ರು. ಈಗ ನಾನೇ ಸುಜಾವ್ ನನಗೆ ಹೇಳಿದ್ರು, ಹೋಗಿ CM ಅವ್ರು ಮಾತಾಡಕ್ಕೆ ಹೇಳಿ, ಇಲ್ಲಿ ಬಿಟ್ಬಿಟ್ಟು ಅಂತ ಹೇಳಿ ಮಾತಾಡಕ್ಕೆ ಹೇಳಿ, ಅದನ್ನು ಹೊಡ್ಯಾಕೆ ಹೋಗ್ಯಾರ ಅಂತ ಹೇಳಿ ಹಾಕಿದ್ವಿ. ಕೈ ಎತ್ತಿದ ಅಂದ್ರೆ ಹಿಂಗೆ ಮಾಡಿ ಯಾರೋ ಅನ್ನೋದು ಹಿಂಗೆ ಬಿಡ್ಲಿಕ್ಕೆ ಎತ್ತಿಲ್ಲ, ಯಾರೋ ಅನ್ನೋದು ಕೇಳ್ತಿದ್ದಾರೆ. ಇರಲಿ ಮತ್ತೆ ಅದು ಕೇಳಿ ತಪ್ಪಲ್ಲ, ಹೆಂಗೆ ಬರ್ತಾರೆ ಒಳಗಡೆ? ಎಷ್ಟು ಧೈರ್ಯ ಅವ್ರಿಗೆ? ಒಂದು ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದಾಗ, ಈಗ ನಾವು ನರೇಂದ್ರ ಮೋದಿ ಅವ್ರೊಂದು ಕಾರ್ಯಕ್ರಮ ಮಾಡಿರ್ತದೆ, ನಾವೊಂದು 50 ಮಂದಿ ಒಳಗಡೆ ಹೋಗಿ ದಾಳಿ ಮಾಡಿದ್ರೆ ಸರಿನಾ? ನಿಮ್ಮ ಕಾರ್ಯಕ್ರಮ ನೀವು ಮಾಡ್ಕೊಳ್ಳಿ, ನಮ್ಮ ಕಾರ್ಯಕ್ರಮ ನಾವು ಮಾಡ್ಕೋತೀವಿ, ಬರಲ್ವ ನಮಗೂ? ಬಡ ಸಣ್ಣ ಕೆಲಸ, ಚಿಲ್ಲರೆ ಕೆಲಸ, ಹೆಣ್ಮಕ್ಳನ್ನ ಉಪೇಕ್ಷಿಸಿ ಮಾಡುವಂಥದ್ದು. ಗಂಡಸರು ಇರ್ಲಿಲ್ವಾ ಬರಬೇಕಾಗಿತ್ತು? ಹೆಣ್ಮಕ್ಳನ್ನ ಯಾಕೆ ಬಸ್ಕೊಂಡ್ರಿ? ಥ್ಯಾಂಕ್ ಯು, ಧನ್ಯವಾದಗಳು ಸರ್.